ಗಂಗೆಯ ತಡಿಯಲ್ಲಿ ಒಂದು ಐವಾಗಿಲ ಪಟ್ಟಣದ ಕಾಸುತ ಬರೀ ಬಣ್ಣಗಳೇ ಇರೋವು. ಅಷ್ಟು ಅವನು ಆಕರ್ಷಣೀಯ ವ್ಯಕ್ತಿ. ಯಾಕೆಂದರೆ ಸೊಗಸಾಗಿ ಹಾಡ್ತಿದ್ದ, ಒಳ್ಳೆ ಕಂಠ ಇತ್ತು, ಮಧುರ ಕಂಠದಲ್ಲಿ. ಗಂಗೆಯ ತಡಿಯಲ್ಲಿ ಒಂದು ಐವಾಗಿಲ ಪಟ್ಟಣದ ಕಾಲುವಳ್ಳಿಯಲ್ಲಿ ಹುಟ್ಟಿ ಬೆಳೆದೆ ನಾನು. ಗಂಗೆಯ ತಡಿಯಲ್ಲಿ ಒಂದು ಐವಾಗಿಲ ಪಟ್ಟಣದ ಕಾಲುವಳ್ಳಿಯಲ್ಲಿ ಹುಟ್ಟಿ ಬೆಳೆದೆ ನಾನು. ತೊರುವಕ್ಕಳ ಕೂಡಿ ನಿರಾಟವ ಹೊಕ್ಕು ಹುಟ್ಟುದ ಹೋಗಾಡಿಹನೆಂದು ಎನ್ನ ಬಾಯ ಕುಟ್ಟಿ ಬ್ರಹ್ಮಪಾಶವೆಂಬ ಬ್ರಹ್ಮಪಾಶವೆಂಬ ಕಾಲಂದುಗೆಯನೇ ಉಗಿದು ತೆಗೆದುಕೊಂಡಳು ನಮ್ಮವ್ವೆ. ಎಂತಪ್ಪ ತಾಯಿ ತಂದೆಯರ ಕೂಡೆ ಮುನಿದು ಹೋಗಿ ಗುಹೇಶ್ವರ ಅಲ್ಲಯ್ಯನ ಮರೆ ಹೊಕ್ಕೆ ಇನ್ನೂ ಮರಳಿ ಬಂದು ಆ ಕಾಲಂದುಗೆಯನ್ನು ಹುಟ್ಟೆನಾದರೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ. ಅಲ್ಲಮಪ್ರಭುದೇವರ ವಚನ ವ್ಯಾಖ್ಯಾನ 478. ಇದು ಅಲ್ಲಮಪ್ರಭುದೇವರ ಬಾಲ್ಯಕಾಲದ ತಂದೆ ತಾಯಿ ಒಡನಾಟದ ಆತ್ಮಕತೆ. ಆದರೆ ಅದು ಅಷ್ಟಕ್ಕೆ ಸೀಮಿತವಾಗಿಲ್ಲ. ಬೆಡಗಿನ ಪರಿಭಾಷೆ ಅದು ಅಚ್ಚಾರ್ಥದಲ್ಲಿ ಅವರ ಬಾಲ್ಯವನ್ನು ಹೇಳುತ್ತದೆ, ಲಕ್ಷಾರ್ಥದಲ್ಲಿ ಅದು ಇನ್ನೊಂದು ಕಥೆಯನ್ನು ಹೇಳುತ್ತದೆ. ಅಲ್ಲಮಪ್ರಭುದೇವರು ಬೆಡಗಿ ಹೇಳೋದ್ರೊಳಗೆ ಅದ್ಭುತ, ಏನು ಅವ್ರನ್ನ ಮೀರಿಸೋರೇ ಇಲ್ಲ. ಆ ಬೆಡಗು ಈಗ ನಿಮ್ಮ ಮುಂದೆ ಒಂದು ಇಡ್ತೇನೆ. ಏನು ಬೆಡಗು? ಅನೇಕರು ಈ ಬೆಡಗಿನ ವಚನವನ್ನು ಅಲ್ಲಮಪ್ರಭುದೇವರು ಎಲ್ಲಿಂದ ಕಲ್ತ್ಕೊಂಡ್ರು? ಅಯ್ಯೋ, ಟಿಬೆಟ್ಟಿನ ಸಂದಾ ಭಾಷೆ, ಇನ್ಯಾವುದೋ ಅಲ್ಲಿ ಇಲ್ಲಿ ಎಲ್ಲೇನೋ ಹೇಳ್ತಾ ಇರ್ತಾರೆ. ಬೇರೆ ಬೇರೆ ಎಲ್ಲೋ ಹಿಮಾಲಯ ಪರ್ವತದ್ದು ಅದು ಇದು 108 ಎಂಥದ್ದು ಇಲ್ಲ, ನಮ್ಮ ಜನಪದರಲ್ಲೇ ಇದೆ. ಅಲ್ಲಮಪ್ರಭುದೇವರು ಗ್ರಾಮೀಣ ಭಾರತದಲ್ಲಿ ಬೆಳೆದವರು. ಬಳ್ಳಿಗಾವೆ, ಈಗಲೂ ಬಳ್ಳಿಗಾವೆ ಒಂದು ಹಳ್ಳಿಯಾಗೇ ಇದೆ. ಆದರೆ ಅದರ ರಾಜಧಾನಿ ಆವಾಗ ಇಡೀ ಕರ್ನಾಟಕದ ರಾಜಧಾನಿಯಾಗಿತ್ತು. ಕೆಲವು ಕಾಲ ಕಲ್ಯಾಣ ರಾಜಧಾನಿಯಾಗಿದ್ದರೆ ಇನ್ನು ಕೆಲವು ಕಾಲ ಬಳ್ಳಿಗಾವೆ ರಾಜಧಾನಿಯಾಗಿರ್ತಿತ್ತು. ಆ ಬಳ್ಳಿಗಾವೆಯಲ್ಲಿ ಈಗಲೂ ಕೂಡ ಅಲ್ಲಮಪ್ರಭುದೇವರು ವಿದ್ಯಾಭ್ಯಾಸ ಮಾಡಿ ಪೂಜೆ, ಶಿಕ್ಷಣ, ಸಂಗೀತ, ನೃತ್ಯ, ಗಾಯನ, ವೇದ, ಶಾಸ್ತ್ರ, ಆಗಮ, ಪುರಾಣ, ಛಂದಸ್ಸು, ವ್ಯಾಕರಣ, ಇನ್ನು ವಾದ, ವಿವಿಧ ಧರ್ಮಗಳು ಇವುಗಳೆಲ್ಲ ಅಧ್ಯಯನ ಮಾಡಿದ ಕೋಡಿಮಠದ ಕೇದಾರೇಶ್ವರ ದೇವಾಲಯ ಈಗಲೂ ಅಲ್ಲಿ ಪೂಜೆ ನಡೀತಾ ಇದೆ 12ನೇ ಶತಮಾನದಿಂದ. ಆ ದೇವಾಲಯದ ಮುಂದೆ ಈಗಲೂ ಕೆರೆ ಇದೆ. ಅಲ್ಲಮಪ್ರಭುದೇವರು ಇಲ್ಲಿ ಕೆರೆ ಹೇಳ್ತಾ ಇದ್ದಾರಲ್ಲ, ಆ ಎಲ್ಲ ಚಿತ್ರಣ ಬಾಲ್ಯದಲ್ಲಿ ಅಲ್ಲಮಪ್ರಭುದೇವರು ಅಲ್ಲಿ ಆಟ ಆಡಿದ್ದು ಇಲ್ಲಿ ಈ ವಚನದಲ್ಲಿದೆ. ಹಾಗಾದರೆ ಈ ಬೆಡಗೆಲ್ಲ ಎಲ್ಲಿಂದ ಬಂತಪ್ಪ ಅಂತ ಹೇಳಿದರೆ, ನಮ್ಮ ಹಳ್ಳಿಗಾಡಿನಲ್ಲೇ ಇದೆಯಲ್ರಿ ಒಗಟು ಗಾದೆಗಳು. ಹಳ್ಳಿಯಲ್ಲಿದ್ದಾವೆ. ನಮ್ಮ ಮನೆಗಳಲ್ಲಿ ನಾವೇ ಹೇಳ್ತಾ ಇದ್ವು. ಏನು ಒಗಟು ಹೇಳ್ತೀನಿ ನೋಡ್ರಿ. ಮರದಲ್ಲಿ ಮರ ಹುಟ್ಟಿ ಭೂಚಕ್ರ ಕಾಯಾಗಿ ತಿನ್ನಬಾರದ ಹಣ್ಣು ಬಲು ರುಚಿ. ಅದು ಏನು? ನಾವು ಮನೇಲಿ ಮಕ್ಕಳು, ನಮ್ಮ ತಂದೆ ತಾಯಿಗೆ 10 ಮಕ್ಕಳು, 5 ಹೆಣ್ಣು 5 ಗಂಡು. ನಾವು ಊಟಕ್ಕೆ ಕೂತ್ಕೊಂಡಾಗ ಅಯ್ಯೋ ನಮ್ಗೆ ಬಿಡುವೇ ಇಲ್ಲ, ಯಾಕೆಂದರೆ ಮೈ ಮುರಿಯೋ ಕೆಲಸ. ಈಗ ಅದು ಸಾಕು, ಪಕ್ಕಕ್ಕೆ ಇಡ್ತೀನಿ. ನಾವೆಲ್ಲ ಒಟ್ಟಿಗೆ ಊಟಕ್ಕೆ ಕೂತ್ಕೊಳ್ಳೋವು. ಆಗ ಇವೆಲ್ಲ ನಮಗೆ ಗೊತ್ತೇ ಇರುತ್ತೆ. ಆದರೂ ಊಟಕ್ಕೆ ನೀಡ್ಬೇಕಾದ್ರೆ ಖಾಲಿ ಕೂತಿರ್ತೀವಲ್ಲ, ಊಟ ನೀಡೋವರೆಗೂ ತಟ್ಟೆ ತಗೊಂಡು, ಆವಾಗ ನಾವು ಒಬ್ರಿಗೊಬ್ರು ಹೇಳು ಅನ್ನೋದು ನಮಗೆ ಗೊತ್ತಿರುತ್ತೆ. ಸುಮ್ಮನೆ ಒಬ್ರು ಹೇಳೋದು, ಇನ್ನೊಬ್ರು ಇದು ಅಂತ ಹೇಳೋದು. ಸೊ ಇದು ಏನಪ್ಪ? ಮರದಲ್ಲಿ ಮರ ಹುಟ್ಟಿ ಭೂಚಕ್ರ ಕಾಯಾಗಿ ತಿನ್ನಬಾರದ ಹಣ್ಣು ಬಲು ರುಚಿ. ಅದು ಏನು? ತಿಪ್ಪರ್ಲಾಗ ಹಾಕಿದ್ರೆ ನಿಮ್ಮ ಕೈಲಿ ಹೇಳೋಕ್ಕಾಗಲ್ಲ. ಹಂಗೈತಿದ್ರೆ ಬೆಡಗು ಒಗಟು. ಬೇಕಾದ್ರೆ ನಿಮ್ಗೆ ಸಹಾಯ ಕೊಡ್ತೀನಿ, ಇದನ್ನು ಬರೆದಿಟ್ಕೊಂಡು ಇದೇನು ಅಂತ ನೀವು ಹೇಳಿ ನೋಡ್ತೀನಿ, ಹೇಳೋಕ್ಕಾಗಲ್ಲ. ಆಮೇಲೆ ಇನ್ನೂ ಒಂದು ಒಗಟು, ಕತ್ಲೆ ಮನೇಲಿ ಕತ್ತಿ ಬೀಸ್ತದೆ. ಏನು? ನಿಮ್ಗೆ ಖಂಡಿತ ಹೇಳೋಕ್ಕಾಗಲ್ಲ. ಹೀಗೆ ಇಂಥವು ಅನೇಕ. ಇನ್ನೂ ಒಂದು ಒಗಟು, ನಮ್ಮ ಜೊತೇಲಿ ನಾವು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ MA MPhil PhD ಮಾಡೋ ಕಾಲಕ್ಕೆ ಯೂನಿವರ್ಸಿಟಿ ಬಸ್ಸು ಸ್ಟೂಡೆಂಟ್ಸ್ನೆಲ್ಲ ಕರ್ಕೊಂಡೋಗ್ತದೆ, ಕರ್ಕೊಂಬರ್ತದೆ. ಅಲ್ಲಿ ಯೂನಿವರ್ಸಿಟಿಗಾಗೇ ಇರ್ತದೆ ಅದು. ಈಗಲೂ ಎಲ್ಲ ಸ್ಕೂಲ್ ಬಸ್ಸು, ಕಾಲೇಜ್ ಬಸ್ಸು ಎಲ್ಲ ಹಂಗೆ ಇರ್ತವೆ. ಹಾಗೆ ಆ ಬಸ್ಸಲ್ಲಿ ನಾವು ಹುಡುಗರು ಹಳ್ಳಿಗಾಡಿನಿಂದ ಎಲ್ಲ ಕಡೆಯಿಂದ ಬಂದಿರ್ತಾವೆ. ನಾವು ಹೆಂಗೆ ಹಳ್ಳಿಯಿಂದ ಬಂದಿದ್ದೀವಲ್ಲ,
ನಾವು ಅನೇಕ ಜನಪದ ಗೀತೆಗಳು ಹಾಡು ಒಗಟು ಎಲ್ಲ ಕಲ್ತಂಗೆ ಎಲ್ಲ ಹಳ್ಳಿಗಳಲ್ಲೂ ಇದು ನಮ್ಮ ಗ್ರಾಮೀಣ ಭಾಷೆಯಲ್ಲಿ ನಮ್ಮ ಗ್ರಾಮೀಣ ಜನಪದರಲ್ಲಿ ಪ್ರತಿ ಗ್ರಾಮದಲ್ಲಿ ಇದೆ. ಅವನು ಹುಡುಗ ಇದ್ದ, ಅವನು ಸುತ್ತ ಯಾವಾಗಲೂ ಅವನು ನೋಡೋಕ್ಕೂ ಲಕ್ಷಣವಾಗಿದ್ದ. ಅವನದು ಬೇರೆ ಸಬ್ಜೆಕ್ಟ್, ಅವನು ಬಹುಶಃ ಅವ್ನು ಪೊಲಿಟಿಕಲ್ ಸೈನ್ಸೋ ಸೋಷಿಯಾಲಜಿನೋ ಅಥವಾ ಏನೋ ಇರ್ಬೋದು, ಅವನು ಎಕನಾಮಿಕ್ಸೋ ಏನೋ ಇತ್ತು. ಆದರೆ ಅವನ ಜೊತೆ ಬಣ್ಣಗಳು ಭಾಳ, ಯಾವಾಗಲೂ ಅವನ ಸುತ್ತ ಬರೀ ಬಣ್ಣಗಳೇ ಇರೋವು. ಅಷ್ಟು ಅವನು ಆಕರ್ಷಣೀಯ ವ್ಯಕ್ತಿ. ಯಾಕೆಂದರೆ ಸೊಗಸಾಗಿ ಹಾಡ್ತಿದ್ದ, ಒಳ್ಳೆ ಕಂಠ ಇತ್ತು, ಮಧುರ ಕಂಠದಲ್ಲಿ. ಅವನು ಬಸ್ ಕೂತ ಅಂದರೆ ಏನು ಹಾಡದ ಹೋಗಿ ಇಳಿಯತಕ್ಕ ಹಂಗೆ ಬರೀ ಇಂಥ ಒಗಟನವೇ ಹಾಡ್ತಿದ್ದ. ಏನು ಹಾಡ್ತಿದ್ದ ಆ ಒಂದು ಒಗಟನ್ನು ಈಗ ನಿಮ್ಗೆ ಹೇಳ್ತೀನಿ. ತೊಟ್ಟುಂಟು ಮುಳ್ಳಿಲ್ಲ ಸುತ್ತಲೆಲೆಯಿಲ್ಲ, ತೊಟ್ಟುಂಟು ಮುಳ್ಳಿಲ್ಲ ಸುತ್ತಲೆಲೆಯಿಲ್ಲ, ಮೆದ್ದರೆ ಸವಿಯುಂಟು ಹಣ್ಣು ತಾನಲ್ಲ, ಮೆದ್ದರೆ ಹಣ್ಣುಂಟು ಹಣ್ಣು ತಾನಲ್ಲ, ಮುಟ್ಟಿದರೆ ಮೆದು ಉಂಟು ಅರಳೆ ತಾನಲ್ಲ, ಸೃಷ್ಟಿಯೊಲ್ಲಿ ಬೆಡಗ ಶಿವ ತಾನೆ ಬಲ್ಲ, ಸೃಷ್ಟಿಯೊಲ್ ಈ ಬೆಡಗ ಶಿವ ತಾನೆ ಬಲ್ಲ, ತೊಟ್ಟುಂಟು ಮುಳ್ಳಿಲ್ಲ ಸುತ್ತಲೆಲೆಯಿಲ್ಲ, ಮೆದ್ದರೆ ಸವಿಯುಂಟು ಹಣ್ಣು ತಾನಲ್ಲ, ಮುಟ್ಟಿದರೆ ಮೃದು ಉಂಟು ಅರಳೆ ತಾನಲ್ಲ, ಸೃಷ್ಟಿಯೊಳ್ಳಿ ಬೆಡಗ ಶಿವ ತಾನೆ ಬಲ್ಲ. ಎಂಥ ಮೋಗವಾಗೈತ್ರಿ ಇವನು ಹಾಡಲ್ಲಿ ಹಾಡು ಹೇಳ್ಬಿಟ್ಟು ಇದು ಹೇಳೋನು ಹುಡುಗಿರಿಗೆಲ್ಲ, ಇದು ಏನು ಹೇಳಿ ಅಂತ. ಪಾಪ ಅವರು ಅವೆಲ್ಲ ನಗರದ ಹುಡುಗಿರವು, ಅವಕ್ಕೆ ನಗರದ ಜನರಿಗೆ ಇವೆಲ್ಲ ಗೊತ್ತಿಲ್ಲ. ಅವಕ್ಕೆ ಇವನು ಸತಾಯಿಸೋನು, ಹೇಳ್ತಿರಲಿಲ್ಲ, ಏನು ಮಾಡಿದರೂ ಹೇಳ್ತಿರಲಿಲ್ಲ. ಒಂದೊಂದು ವಾರ ಹಿಂಗೆ ಹೇಳೋನು, ಸತಾಯಿಸೋನು, ಹೇಳೋ ಹೇಳೋ ಅಂತೇಳಿ ಅವನಿಗೆ ಸುತ್ತಮುತ್ತ ಆ ಕಡೆ ಇರೋ ಎಲ್ಲ ಬಣ್ಣಗಳೆಲ್ಲ ಅವನು ಹೊಡೆಯೋರು. ಆಮೇಲೆ ಭಾಳ ಒತ್ತಾಯಿಸಿದ್ರು, ನೀನು ಹೇಳಲೇಬೇಕಂತೇಳಿ. ಸರಿ, ಅವನು ಒಂದು ದಿವಸ ಈ ಹಾಡು ಹಾಡ್ದ ಬಸ್ಸಾಗ, ಮತ್ತು ಏನು ಹೇಳಿ ಅಂತ ಕೇಳಿದ್ರು. ಆಮೇಲೆ ಅವನು ಹೇಳ್ತೀನಿ, ಆದರೆ ನೀವು ಯಾರು ನನಗೇನು ತೊಂದರೆ ಮಾಡಬಾರ್ದು. ಇಲ್ಲ ಹೇಳೋ. ಸರಿ, ಅವನು ಹೇಳಿದ ಹೇಳಿದ ಕೂಡಲೇ ಅವರೆಲ್ಲ ನಾಚಿ ನೀರಾಗಿ ಅವನಿಗೆ ಬೆನ್ನ ಮೇಲೆ ಭುಜದ ಮೇಲೆ ಅಲ್ಲಿ ಇಲ್ಲಿ ಪೆಟ್ಟು ಹೊಡೆದು ನಕ್ಕೊಂತ ಮುಸುಸಿ ನಕ್ಕೊಂತ ಇದ್ರು. ಹೀಗೆ ಬೆಡಗಿನೊಳಗೆ ಅನೇಕ ರೀತಿಯ ಒಗಟದವೆ, ಬೆಡಗು. ಈ ಹಳ್ಳಿಯಲ್ಲಿ ಹೇಳ್ತಕ್ಕಂಥ ಒಂದು ಬೆಡಗಿ ಹೇಳ್ತೀನಿ ಬಿಡಿಸೋ ಅಂತ ಬರ್ತಿರ್ತಾರೆ, ಅವನು ಬಿಡ್ಸೋಕ್ಕಾಗಲ್ಲ. ಇನ್ನೂ ಒಂದು ಹೇಳ್ತೀನಿ. ಅಪ್ಪ ಮುಳ್ಮುಳ್ಳು, ಅವ್ವ ತಲೆಗೆದರಿ, ಮಗಳು ನುಣುಪು, ಮಗ ಕಮಗಡ್ಲೆ. ಅದು ಏನು? ತಿಪ್ಪರ್ಲಾಗ ಹಾಕೋರು ನಿಮ್ಗೆ ಹೇಳೋಕ್ಕಾಗಲ್ಲ. ಹಂಗಿರ್ತಾವೆ ಒಗಟು ಬೆಡಗು, ಹಂಗೆ ಇರ್ತವೆ. ಆಮೇಲೆ ಇನ್ನು ಒಂದೇ ವಾಕ್ಯದಲ್ಲಿ ಹೇಳ್ತೀನಿ. ಏನು? ಬಾವಿ ಸುತ್ತ ಬೆಳ್ಳಿ ಇಟ್ಟು, ಬಾವಿ ಸುತ್ತ ಬೆಳ್ಳಿ ಇಟ್ಟು, ಬಾವಿ ಸುತ್ತ ಬೆಳ್ಳಿ ಉದುರ್ತದೆ, ಬಾವಿ ಸುತ್ತ ಬೆಳ್ಳಿ ಉದುರ್ತದೆ. ಹೀಗೆ ಏನೇನೋ ಇಂಥವು ಹಳ್ಳಿಗಳಲ್ಲಿ ಜನಪದರು ತಾವೇನು ಕಂಡುಂಡ ಅನುಭವಗಳನ್ನು ನೋಡಿದ್ದು, ಕಂಡಿದ್ದು, ಕೇಳಿದ್ದು, ಇವೆಲ್ಲ ದೃಶ್ಯಗಳನ್ನು ಹೀಗೆ ಮಾತಿನಲ್ಲಿ ಅವರು ಕಟ್ತಾರೆ. ಮತ್ತು ಆ ಕಟ್ಟುವಿಕೆ ಇದೆಯಲ್ಲ, ಅದೊಂದು ಕಲೆಗಾರಿಕೆ, ಸೃಜನಶೀಲತೆ ಇರ್ತದೆ. ಮತ್ತು ಅದರಲ್ಲಿ ಒಂದು ಸೌಂದರ್ಯ ಇರ್ತದೆ, ಅದರಲ್ಲಿ ಒಂದು ಸೊಗಸು ಇರ್ತದೆ, ಅದರಲ್ಲಿ ಒಂದು ನಗು ಇರ್ತದೆ, ಹಾಸ್ಯ ಇರ್ತದೆ. ಹೀಗೆ ಅದರ ವಿಲಾಸ, ಸೌಂದರ್ಯ, ಸೊಗಸು ಹೀಗೇನೆಲ್ಲ ಇರ್ತದೆ. ಅದನ್ನು ಹೀಗೆ ಒಗಟಿನಲ್ಲಿ, ಬೆಡಗಿನಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ ಹೇಳ್ತಾಯಿದ್ರು. ಇಂಥ ಬೆಡಗನ್ನು ರಾಜನಾಗಿದ್ದಂಥ ಅಲ್ಲಮ ಪ್ರಭುದೇವ ರಾಜಕುಮಾರನಾಗಿ ಬೆಳೆದಂಥ ಕಾಲಕ್ಕೆ, ಮಕ್ಕಳ ಜೊತೆ ಆಟವಾಡದಂಥ ಕಾಲದೊಳಗೆ ಕೆರೆ ತುಂಬಿದಾಗ ಕೋಡಿ ಹರಿತದೆ. ಆಗ ಏನು ಮಾಡ್ತಾರೆ ಮಕ್ಕಳೆಲ್ಲ, ನಾನು ಆಟ ಆಡ್ತೀನಿ ಅಂತ ಮಕ್ಕಳೆಲ್ಲ ಹೋಗ್ತಾವೆ. ಹಾಗೆ ಅಲ್ಲಮ ಪ್ರಭುದೇವರು ಬಳ್ಳಿಗಾವಿಯ ಕೇದಾರೇಶ್ವರ ದೇವಾಲಯದ ಮುಂದೆ ಈಗಲೂ ಆ ಕೆರೆ ಇದೆ. ಅದಕ್ಕೆ ಕೋಡಿ ಮಠ ಅಂತಲೇ ಹೆಸರು. ಪಕ್ಕದಲ್ಲಿ ಮಠ ಇತ್ತು, ಈಗ ಮಠ ಎಲ್ಲ ಬಿದ್ದೋಗಿದೆ. ಆ ಮಠ ಕೆರೆ ತುಂಬಿದಾಗ ಕೋಡಿ ಹರಿದು ಹೋಗ್ತದೆ. ಆ ಕೋಡಿ ನೀರು ಹರಿದು ಯಾವ ಕಡೆಗೆ ಹೋಗ್ತದೆ ಅಂದ್ರೆ ಈ ದೇವಾಲಯದ ಹಿಂಭಾಗದಲ್ಲೇ ಹರಿದು ಹೋಗ್ತದೆ. ಈಗ ಅದೇನು ಹರಿದು ಹೋಗೋದಿಲ್ಲ, ಈಗ ನೀರು ಅಲ್ಲಿ ಬರೋದಿಲ್ಲ, ಸುತ್ತ ಎಲ್ಲ ಮನೆಗಳಾಗ್ಬಿಟ್ಟಿದ್ದಾವೆ. ಹಂಗೆ ಮಳೆ ಪ್ರವಾಹ ಇಲ್ಲೇ ಇಲ್ಲ, ಮತ್ತು ಮಳೆನೂ ಕಡಿಮೆ ಆಗಿದೆ. ಹೀಗಾಗಿ ಅದು ಈಗ ಕೋಡಿ ಹರಿಯೋದಿಲ್ಲ. ಅದೆಲ್ಲ ಎತ್ತಕ್ಕೆ ರಸ್ತೆ ಮಾಡಿಬಿಟ್ಟಿದ್ದಾರೆ, ಈಗ ಕೋಡಿ ಇಲ್ಲ. ಆದರೆ 12ನೇ ಶತಮಾನದಲ್ಲಿ ಆ ಕೋಡಿ ತುಂಬಿ ನೀರು ಹರಿಯುವಾಗ ಮಕ್ಕಳೆಲ್ಲ ಅಲ್ಲಿ ಹೋಗಿ ಆಟ ಆಡೋವು. ಹಂಗೆ ಅಲ್ಲಮ ಪ್ರಭುದೇವರು ಅಲ್ಲಿ ಹೋಗಿ ಆಟ ಆಡಿದ್ದಿದೆ. ಅದನ್ನು ಈ ವಚನದಲ್ಲಿ ವಿವರಿಸ್ತಾರೆ. ಏನು? ಈ ವಚನಕ್ಕೆ ಹೋಗೋಣ.
ಗಂಗೆಯ ತಡಿಯಲ್ಲಿ ಒಂದು ಐವಾಗಿಲ ಪಟ್ಟಣ. ಗಂಗೆ ಅಂದ್ರೇನು? ಬಳ್ಳಿಗಾವೆಯ ಕೇದಾರೇಶ್ವರದ ಮುಂಭಾಗದಲ್ಲಿರ್ತಕ್ಕಂಥ ಒಂದು ಕೆರೆ, ಅದೇ ಗಂಗೆ. ಗಂಗೆಯ ತಡಿ ಅಂದರೆ ಆ ಕೆರೆ ದಡ, ತಡಿ ಅಂದರೆ ದಡ. ಗಂಗೆಯ ತಡಿಯಲ್ಲೊಂದು ಐವಾಗಿಲ ಪಟ್ಟಣ. ಸೊ ಈ ಗಂಗೆಯ ತಡಿಯಲ್ಲಿ 5 ಬಾಗಿಲಿರ್ತಕ್ಕಂಥ ಒಂದು ನಗರ ಇದೆ, ಪಟ್ಟಣ ಇದೆ. ಆ ಬಳ್ಳಿಗಾವೆಗೆ 5 ಬಾಗಿಲಿದ್ದು. ಈಗ ಊರೆಲ್ಲ ಹಾಳಾಗಿದೆ, ಇಲ್ಲ, ಭಾಳ ವಿಸ್ತಾರವಾಗಿತ್ತದು. ಈಗ ಅದೆಲ್ಲ ಹಾಳಾಗಿದೆ. ಆ ನಗರಕ್ಕೆ ಒಟ್ಟು 5 ಬಾಗಿಲುಗಳಿದ್ವು. ಆ 5 ಬಾಗಿಲಿಂದ ಜನರು ಅಲ್ಲಿ ಪ್ರವೇಶ ಮಾಡ್ತಾಯಿದ್ರು, ಊರೊಳಗೆ ಹೋಗೋದು ಬರೋದು ಎಲ್ಲ. ಈಗ ಅದು ವಾಚ್ಯಾರ್ಥ. ಗಂಗೆಯ ತಡಿಯಲ್ಲೊಂದು ಐವಾಗಿಲ ಪಟ್ಟಣ. ಆ ಕೆರೆ ದಡದೊಳಗೆ ಬಳ್ಳಿಗಾವೆ ಅನ್ನತಕ್ಕಂಥ ಒಂದು ಊರು. ಆ ಊರಿಗೆ 5 ಕೋಟೆಯ ಬಾಗಿಲು. ಪಟ್ಟಣದ ಕಾಲುವಳ್ಳಿಯಲ್ಲಿ ಹುಟ್ಟಿ ಬೆಳೆದೆ ನಾನು. ಆ ಪಟ್ಟಣ ಏನಿದೆಯಲ್ಲ, ಆ ಪಟ್ಟಣದ ಪಕ್ಕದಲ್ಲೇ ಒಂದು ಹಳ್ಳಿ. ಈಗ ಅದು ಬಳ್ಳಿಗಾವೆ. ಆ ಬಳ್ಳಿಗಾವೆ ಹಳ್ಳಿ ಅಂದರೆ ಯಾವುದು? ಈ ಕೇದಾರೇಶ್ವರ ದೇವಾಲಯ. ಕೇದಾರೇಶ್ವರ ದೇವಾಲಯ ಬಳ್ಳಿಗಾವೆ ನಗರ ಸಂಪೂರ್ಣವಾಗಿ ಆ ಕಡೆಗಿದೆ. ಕೇದಾರೇಶ್ವರ ದೇವಾಲಯ ಮತ್ತು ಕೋಡಿಮಠ ಅದು ಒಂದೇ ಊರು ಹೊರಗೈತಿ. ಇದನ್ನು ಕಾಲುವಳ್ಳಿ ಅಂತಾರೆ. ಅಂದ್ರೇನು? ಕೆರೆ ಹರಿದೋಗೋ ದರದ ಇರತಕ್ಕಂಥ ಕೇದಾರೇಶ್ವರ ದೇವಾಲಯ ಬಳ್ಳಿಗಾವೆಯ ಕೋಡಿಮಠವನ್ನು ಅಲ್ಲಮ ಪ್ರಭುದೇವರು ಈ ವಚನದೊಳಗೆ ಕಾಲುವಳ್ಳಿಯಲ್ಲಿ ಹುಟ್ಟಿ ಬೆಳೆದೆ ನಾನು. ಈ ದೇವಾಲಯದಲ್ಲಿ ಅವರು ವಿದ್ಯಾಭ್ಯಾಸ, ಸಂಗೀತ, ನೃತ್ಯ, ವೇದ, ಶಾಸ್ತ್ರ, ಪುರಾಣ, ಹೀಗೆ ಶಾಸ್ತ್ರವಿದ್ಯೆ ಮತ್ತು ದೇವಾಲಯದಲ್ಲಿ ನಿತ್ಯ ಪೂಜೆ, ಅಲ್ಲಿ ಮಕ್ಕಳೆಲ್ಲ ಸೇರಿಕೊಂಡು ಗರ್ಭಗುಡಿಯಲ್ಲಿ ಪೂಜೆ ಮಾಡಿ, ಎಲ್ಲ ಶಾಲಾ ಮಕ್ಕಳು, ವಿದ್ಯಾರ್ಥಿ ಗುರುಕುಲದ ಮಕ್ಕಳು ಆರತಿ ಪೂಜೆ ಎಲ್ಲ ಮಾಡೋವು. ಗುರುಗಳು ಅವ್ರ ಕೈಯಿಂದ ಮಾಡಿಸೋರು. ಮತ್ತು ಎಲ್ಲರನ್ನ ಕರ್ಕೊಂಡು ಶಿವನ ಪ್ರೀತ್ಯರ್ಥವಾಗಿ, ಶಿವನು ಹೇಗೆ ನಟರಾಜ ನೃತ್ಯ ಮಾಡ್ತಾನಲ್ಲ ಹಂಗೆ ಸ್ವತಃ ಗುರುಗಳೇ ನೃತ್ಯ ಮಾಡ್ತಿದ್ರು. ಗುರುಗಳೇ ಕೊಡಲು ನುಡಿಸ್ತಿದ್ರು. ಆ ಗುರುಗಳ ಜೊತೆ ಈ ಮಕ್ಕಳೆಲ್ಲ ನೃತ್ಯ ಮಾಡೋವು. ಈ ಎಲ್ಲ ಮಕ್ಕಳಿಗೆ ಕೊಳಲು, ವೀಣೆ, ಮೃದಂಗ, ಮುಖವೀಣೆ, ಎಂಥ ಏಕತಾರೆ, ಇಂಥ ಅನೇಕ ವಾದ್ಯಗಳನ್ನು ಕಲಿಸಿರ್ತಿದ್ರು ಮತ್ತು ಹಾಡ್ತಿದ್ರು. ಹಿಂಗೆಲ್ಲ ಯೋಗ, ಹೀಗೆಲ್ಲ ವಿದ್ಯಾಭ್ಯಾಸವನ್ನು ಕಲ್ತಿದ್ರು. ಅಲ್ಲಿ ಹುಟ್ಟಿ ಬೆಳೆದೆ ನಾನು. ಸೊ ಆ ಮಠದಲ್ಲಿ ಇವರ ಶಾಸ್ತ್ರಾಭ್ಯಾಸ, ವಿದ್ಯಾಭ್ಯಾಸ ಎಲ್ಲ ನಡೀತು. ತರುವಕ್ಕಳು ಕೂಡಿ ನೀರಾಟವ ಹೊಕ್ಕು. ತರು ಅಂದರೆ ದನ, ತರುವಕ್ಕಳು ದನ ಕಾಯೋರ ಜೊತೆ ಕುಡ್ಕೊಂಡು ನೀರಾಟವಾಡಿ, ಕೆರೆ ತುಂಬಿದಾಗ ದನ ಕಾಯೋರ ಜೊತೆ ನಾನು ಅಲ್ಲಿ ನೀರಾಟ ಆಡ್ತಿದ್ದೆ. ಇಲ್ಲಿ ದನ ಕಾಯೋರು ಅಂತಂದ್ರೆ ತರುವಕ್ಕಳು ಅಂದ್ರೇನು? ವಿದ್ಯಾರ್ಥಿ ಬಾಂಧವರು ಕೋಡಿಮಠದ ಮಕ್ಕಳ ಜೊತೆ ಕೆರೆ ತುಂಬಿದಾಗ ಇವರೆಲ್ಲ ಹೋಗಿ ಅಲ್ಲಿ ಆಟ ಆಡ್ತಿದ್ರು. ತರುವಕ್ಕಳ ಕೂಡಿ ನೀರಾಟವ ಹೊಕ್ಕು. ನೀರಿನಲ್ಲಿ ಭಾಳ ಹೊತ್ತು ಆಟ ಆಡೋರು. ಹುಟ್ಟುದ ಓಗಾಡಿಹನೆಂದು ಬಾಯ ಕುಟ್ಟಿ ಬ್ರಹ್ಮಪಾಶವೆಂಬ ಕಾಲೊಂದುಗೆಯನ್ನು ಉಗಿದುಕೊಂಡಳು ನಮ್ಮವ್ವೆ. ಈಗ ಮಕ್ಕಳು ಭಾಳ ಹೊತ್ತು ನೀರಾಟಲ್ಲಿ ಆಟ ಆಡ್ತಾರೆ ಅಂದರೆ ತಾಯಂದ್ರೆ ಬಿಡ್ತಾರೇನೋ? ಕೆಮ್ಮು, ನೆಗಡಿ, ಶೀತ, ತಲೆನೋವು, ಜ್ವರ ಹಿಂಗೆಲ್ಲ ಬರ್ತವೆ ಅಂಥೇಳಿ ಬಾ ಅಂಥೇಳಿ ಒಂದು ಬರೋದಿಲ್ಲ ಅಂದರೆ ಆ ಮಕ್ಕಳು ಒಂದು ವಾಡದು ಎತ್ಕೊಂಡು ಹೋಗ್ತಾರೆ. ಹಾಗೆ ಪ್ರಭುದೇವ ರಾಜನ ಮಗ. ಇಂಥ ರಾಜನ ಮಗ ಅಲ್ಲಿ ಮಕ್ಕಳ ಜೊತೆ, ಗುರುಕುಲದ ಎಲ್ಲ ಮಕ್ಕಳ ಜೊತೆ ಅಲ್ಲಿ ಆಟ ಆಡ್ತಿದ್ರು. ಆಗ ತಾಯಿ ಆ ಕಡೆ ಬಂದಾಗ ಬಂದು ಏನು ಮಾಡೋಳು, ಬಾರಪ್ಪ ಅಂಥೇಳಿ ಕರ್ಕೊಂಡು ಹೋಗ್ತಿದ್ಲು. ಇದು ಎಲ್ಲ ತಾಯಂದಿರು ತಮ್ಮ ಮಕ್ಕಳನ್ನು ಕೆರೆಯಲ್ಲಿ ನೀರಾಟ ಆಡುವಾಗ ಬಂದು ಕರ್ಕೊಂಡು ಹೋಗ್ತಾರೆ. ಕೆಮ್ಮು, ನೆಗಡಿ, ಶೀತ, ಮಳೆಗಾಲದಲ್ಲಿ ಅಂತೇಳಿ ಆ ದೃಶ್ಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಬಾಯ ಕುಟ್ಟಿ ಬ್ರಹ್ಮಪಾಶವೆಂಬ ಕಾಲಂದುಗೆಯನ್ನು ಉಗಿದುಕೊಂಡಳು ನಮ್ಮವ್ವೆ. ಸೊ ನಮ್ಮ ತಾಯಿ ಕಾಲಿಗೆ, ಮಕ್ಕಳ ಕಾಲಿಗೆಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕಾಲಂದಿಗೆ ಎಲ್ಲ ಹಾಕಿರ್ತಾರೆ, ಗೆಜ್ಜೆಗಳು ಮಕ್ಕಳಿಗೆ. ಸೊ ಅದನ್ನು ಮಗುವಿಗೂ ಹಾಕಿದರು. ಅದನ್ನು ಎಲ್ಲಿ ಕಳೆದೋಗ್ಬಿಡ್ತದೆ ಅಂಥೇಳಿ ನೀರಲ್ಲಿ ಆಟ ಆಡ್ಬೇಕಾದ್ರೆ ಬಿಚ್ಚೋಗ್ಬಿಡ್ತದೆ, ಅದು ಹೋಗ್ತದೆ. ಬೆಳ್ಳಿ, ಚಿನ್ನ ಈ ಥರದ್ದೆಲ್ಲ ಹಾಕಿರ್ತಾರೆ. ಅದಕ್ಕೆ ಕಳೆದೋಗ್ಬಿಡ್ತದೆ ಅಂತೇಳಿ ಉಗಿದುಕೊಂಡಳು ನಮ್ಮವ್ವೆ. ಆದರೆ ಇದನ್ನು ಇವನು ರಾಜನ ಮಗನ ಆಗಿರೋದ್ರಿಂದ ಇದನ್ನೇನು ಅವ್ರು ಕಿತ್ಕೊಂಡಿಲ್ಲ. ಆದರೆ ಇವ್ರ ಜೊತೆ ಬೇರೆ ಬೇರೆ ಮಕ್ಕಳೆಲ್ಲ ಆಟ ಆಡ್ತಿದ್ವಲ್ಲ, ಅವ್ರದ್ದೆಲ್ಲ ಹಿಂಗಿದ್ದದನ್ನು ಅವು ಎಲ್ಲಿ ಕಳೆದೋಗ್ಬಿಟ್ಟಿತ್ತಪ್ಪ ಅಂಥೇಳಿ ಮಕ್ಕಳು ಆಟ ಆಡೋಕ್ಕೆ ಬಂದಂಥ ಕಾಲದೊಳಗೆ ಅದು ತೆಗೆದು ಇಟ್ಬಿಡ್ತಿದ್ರು ತಂದೆ ತಾಯಂದರು. ಕಳೆದೋಗ್ಬಿಡ್ತು, ಮತ್ತು ದುಡ್ಡಲ್ವ. ಸೊ ಅದು ಉಗಿದುಕೊಂಡಳು ನಮ್ಮವ್ವೆ. ಇದು ವಾಚ್ಯಾರ್ಥ. ಇಂತಪ್ಪ ತಾಯಿ ತಂದೆಯರ ಕೂಡಿ ಮುನಿದು ಹೋಗಿ. ಈಗ ಮಕ್ಕಳ ಹಿಂಗೆ ನೀರಾಟ ಆಡೋಕ್ಕೆ ಹೋಗುವಾಗ ಹೊಡಿತಾರಲ್ವ, ಹೋಗಬೇಡ ಅಂಥೇಳಿ. ಅದಕ್ಕೆ ಮಕ್ಕಳೇನು ಮಾಡ್ತಾವೆ, ಅಪ್ಪ ಅಮ್ಮನ ಮೇಲೆ ಸಿಟ್ಟು ಮಾಡ್ತಾವೆ. ನಮ್ಮವ್ವ ಅಪ್ಪ ನೀರಾಟ ಆಡೋಕ್ಕೆ ಬಿಡೋಲ್ಲ ಅಂಥೇಳಿ ಊಟ ಮಾಡೋದಿಲ್ಲ ಅಂತವೆ, ಮುಸುಂಗೆ ಕುತ್ಕೊತವೆ, ರಮಿಸಿ ಮತ್ತು ಊಟ ಮಾಡಿಸ್ಬೇಕು.
ಅದಕ್ಕೆ ನಾನು ಅದಕ್ಕೆ ಹೇಳ್ತಾರೆ, ಇದು ಮಕ್ಕಳ ರಚ್ಚೆ ಹಿಡಿಯೋದು. ಬೇಡ ಅಂದ್ರೆ ಮಕ್ಕಳು ಬಿಡ್ತವೇನೋ, ಹಠ ಹಿಡಿತವೆ. ಸೊ ಆ ದೃಶ್ಯವನ್ನು ಇಲ್ಲಿ ವಿವರಿಸ್ತಾರೆ. ಎಂತಪ್ಪ ತಾಯಿ ತಂದೆಯರ ಕೂಡಿ ಮುನಿದು ಹೋಗಿ ಗುಹೇಶ್ವರ ಅಲ್ಲಯ್ಯನ ಮರೆ ಹೊಕ್ಕೆ. ಇದು ನಂತರ ಅಲ್ಲಮ ಪ್ರಭುದೇವ ದೊಡ್ಡವರಾದ ಮೇಲೆ ನಡೆದ ಅವ್ರ ಜೀವನದಲ್ಲಿ ನಡೆದ ಘಟನೆ. ಅವರು ಯುದ್ಧಕ್ಕೆ, ದ್ವಾರ ಸಮುದ್ರದ ಯುದ್ಧಕ್ಕೆ ಹೋಗಿದ್ರು ಅನೇಕ ರಾಜ ಮಹಾರಾಜರ ಜೊತೆ. ಆ ಬಲ್ಲಾಳರು ಕಲ್ಯಾಣದ ಚಕ್ರವರ್ತಿ ವಿರುದ್ಧ ತಿರುಗಿ ಬಿದ್ದಿದ್ರು ಚಾಲುಕ್ಯ ವಿಕ್ರಮಾದಿತ್ಯನಿಗೆ. ಅದಕ್ಕೆ ಅವರೇನು ಮಾಡಿದರು, ಒಬ್ಬ ಕುಲೋತ್ತುಂಗ ಮತ್ತು ಇನ್ನೂ ಅನೇಕ ದಕ್ಷ ದಂಡನಾಯಕರ ಮುನ್ನಡೆಯಲ್ಲಿ ಕಳಿಸ್ಕೊಟ್ಟು ಅದರ ಮೇಲೆ ದ್ವಾರ ಸಮುದ್ರದ ಮೇಲೆ ಯುದ್ಧಕ್ಕೆ ಕಳಿಸಿದರು. ಆ ಯುದ್ಧದಲ್ಲಿ ಅನೇಕ ಸಾಮಂತರಾಜರು ಆ ಯುದ್ಧಕ್ಕೆ ಹೋಗಿದ್ರು. ಆ ಯುದ್ಧಕ್ಕೆ ಹೋದವರಲ್ಲಿ ಅಲ್ಲಮ ಪ್ರಭು, ಯುವರಾಜ, ಮಹಾರಾಜ ಇವರು ಕೂಡ ಒಬ್ಬರು. ಹಂಗೆ ಯುದ್ಧಕ್ಕೆ ಹೋದಂಥ ಕಾಲದೊಳಗೆ, ಯುದ್ಧ ಅಂದ್ರೆ ಒಂದು ದಿವಸ ನಡೀತದೇನೋ, ವರ್ಷಾನುಗಟ್ಟಲೆ ತಿಂಗಳಾನುಗಟ್ಟಲೆ ನಡೀತದೆ. ಆ ಕಾಲದಲ್ಲಿ ಧರ್ಮಪತ್ನಿ ಆಗ್ತಾನೆ ಒಂದು ಎರಡು 6-7 ತಿಂಗಳು ಆಗಿರ್ಬೋದು ಲಗ್ನ ಆಗಿ. ಯುದ್ಧ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಪಾಪ ಈಗೇನು ಕರೋನಾ, ವಿಷಮಿಸಿದ್ದು, ಜ್ವರ, ಸೊಳ್ಳೆ ಅವು ಇವು ಕಚ್ಚಿ ಬರ್ತವಲ್ಲ, ಚಿಕುನು, ಡೆಂಗು, ಹಾಗೆ ಹಿಂಗೆ ಅಂತ. ಹಂಗೆ ಫ್ಲೂ ಬಂದು ಪಾಪ ಚಿಕಿತ್ಸೆ ಇಲ್ಲದೆ ಕಾಲು ಮಾಡಿಬಿಟ್ಲು, ಮಣ್ಣು ಮಾಡಿಬಿಟ್ರು. ಇವರು ಸುದ್ದಿನೇ ಕೊಡೋಕ್ಕಾಗಲಿಲ್ಲ. ಸೊ ನಂತರ ಬಂದಾಗ, ಸುದ್ದಿ ಬಂದಾಗ, ಬಹಳ ಮಡದಿಯನ್ನು ಕಳ್ಕೊಂಡಾಗ, ಹೊಸ್ದಾಗಿ ಲಗ್ನ ಮಾಡ್ಕೊಂಡಿದ್ರು, ಪ್ರೀತಿ ಮತ್ತು ಅವ್ರಿಗೂ ಇವ್ರಿಗೂ ಹೊಂದಾಣಿಕೆ ಭಾಳ ಚೆಂದ ಆಗಿತ್ತು. ಸೊ ಅವರು ಬಾಲ್ಯಕಾಲದಲ್ಲಿ ಇಬ್ಬರು ಕೂಡಿ ಅಲ್ಲಿ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡಿದರು. ಆಕೆನೂ ರಾಜನ ಮಗಳಿದ್ಲು. ಸೊ ಹೀಗಾಗಿ ಏನಾಯಿತು, ಆ ಮಡದಿ ತೀರ್ಕೊಂಡ್ಮೇಲೆ ಆ ವಿರಹ ತಾಳಲಾರದೆ ಅವ್ರ ವೈರಾಗ್ಯ ಬಂದು ಬಳ್ಳಿಗಾವೆಯನ್ನು ಬಿಟ್ಟು ಹೊರಟೋದು. ಸೊ ಅದನ್ನೇ ಇಲ್ಲಿ ಮುನಿದು ಹೋಗಿ ಗುಹೇಶ್ವರಲ್ಲಯ್ಯನ ಮರೆ ಹೊಕ್ಕೆ. ಅಲ್ಲಮ ಪ್ರಭುದೇವರು ಏನು ಮಾಡಿದ್ರಪ್ಪ ಅಂತ ಹೇಳಿದರೆ, ಮುನಿದು ಗುಹೇಶ್ವರಲ್ಲಯ್ಯನ ಮರೆ ಹೊಕ್ಕೆ. ನಾನು ಗುಹೇಶ್ವರನ ವಶಕ್ಕೆ ನಾವು ಹೋಗಿಬಿಟ್ಟೆ. ನನಗೆ ಈ ಲೌಕಿಕ ತಂದೆ ತಾಯಿ, ರಾಜ ಪದವಿ, ಪಟ್ಟದ ಪದವಿ ಅವು ಇವು ಏನು ಬೇಡ ಅಂಥೇಳಿ ನಾನು ವೈರಾಗ್ಯ ಬಂತು. ಇದು ಅಲ್ಲಮ ಪ್ರಭುದೇವರು ತಮಗೆ ವೈರಾಗ್ಯ ಬಂದ ಕಥೆಯನ್ನು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ. 22 ವರ್ಷಕ್ಕೆ ಅವ್ರಿಗೆ ವೈರಾಗ್ಯ ಬಂತು, ಮಡದಿಯನ್ನು ಕಳ್ಕೊಂಡ್ರು. ಹೀಗಾಗಿ ಅವ್ರೇನು ಮಾಡಿದರು, ನೋಡಿ ಅಲ್ಲಮ ಪ್ರಭುದೇವರ ಆತ್ಮಕಥೆ ಈ ವಚನದಲ್ಲಿ ಎಷ್ಟು ಸುಂದರವಾಗಿದೆ. ಎಂತಪ್ಪ ತಾಯಿ ತಂದೆಯರ ಕೂಡೆ ಮುನಿದು ಹೋಗಿ ಗುಹೇಶ್ವರ ಅಲ್ಲಯ್ಯನ ಮರೆ ಹೊಕ್ಕೆ. ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾನು ಲೌಕಿಕವನ್ನು ಬಿಟ್ಬಿಟ್ಟೆ, ರಾಜ ದಂಪತಿಗಳು, ರಾಜ್ಯ, ಬಳ್ಳಿಗಾವೆ ಏನು ಬೇಡ, ನಾನು ಗುಹೇಶ್ವರ ಅಲ್ಲಯ್ಯನ ಮರೆ ಹೊಕ್ಕೆ. ನನಗೆ ಗುಹೇಶ್ವರ ಬೇಕು ಅಂತ ಹಂಬಲ ಆಯಿತು. ಯಾಕೆ, ಮಡದಿ ಕಾಲವಾಗಿದ್ಲಲ್ಲ, ಅವಳೆಲ್ಲಿ ಹೋದ್ಲು? ಸಾವು ಅಂದ್ರೇನು? ಸಾವು ಮನಸ್ಸಿನಿಗೆ ಯಾಕೆ ಬರುತ್ತೆ? ಇನ್ನು ಮುಂದೆ ನನ್ನ ಮಡದಿ ಮಾಯಾದೇವಿ ಸಿಗೋದೇ ಇಲ್ವಾ? ಇನ್ನೆಂದು ಶಾಶ್ವತವಾಗಿ ಸಿಗೋದೇ ಇಲ್ವಾ? ಹಾಗಾದರೆ ಈ ಜೀವನ ಅಂದ್ರೇನು? ಮತ್ತು ಮುಂದೆ ನನ್ನ ಜೀವನ ಹೆಂಗೆ? ಸೊ ಈ ಬದುಕಿನ ಕಡು ಸತ್ಯವನ್ನು ತಿಳಿಯುವ ಸಲುವಾಗಿ ದೇವರು ಅಂದರೆ ಯಾರು, ದೇವರು ಎಲ್ಲಿದ್ದಾನೆ, ಮತ್ತು ಈ ಗರ್ಭಗುಡಿಲಿ ನಾವು ಇಷ್ಟೆಲ್ಲ ಪೂಜೆ ಮಾಡಿದ್ವು, ಅವಳು ನಾವು ಎಲ್ಲ, ಮತ್ತು ನಾವೆಲ್ಲ ರಾಜ ದಂಪತಿಗಳು ಪೂಜೆ ಮಾಡಿದರೆ ದೇವರು ಹೆಂಗೆ ನನ್ನ ಹೆಂಡ್ತಿನ ಕರ್ಕೊಂಡ್ಬಿಟ್ಟ? ನಾನು ಯುದ್ಧಕ್ಕೆ ಹೋಗಿದ್ದೆ, ನನಗೆ ದೇವ್ರು ತಿಳ್ಸೋಕ್ಕಿಲ್ವಾ? ನಾನು ಇಷ್ಟೆಲ್ಲ ಭಕ್ತಿ ಮಾಡಿದ್ದೀನಿ, 22 ವರ್ಷದವರೆಗೂ ಬಾಲ್ಯಕಾಲದಿಂದಲೂ, ಮಗುವಾಗಿದ್ದಾಗಲಿಂದ ಈ ಕೇದಾರೇಶ್ವರನ ಭಕ್ತಿ ಮಾಡಿದ್ದೀನಿ, ಮತ್ತು ಈ ದೇವರು ನಾನು ಇಷ್ಟೆಲ್ಲ ಭಕ್ತಿ ಮಾಡಿದ್ರೆ ನನ್ನ ಹೆಂಡ್ತಿನ ಹೆಂಗೆ ಕರ್ಕೊಂಡ? ನನ್ನ ಹೆಂಡ್ತಿ ಮೇಲೆ ಪ್ರೀತಿ ಇರಲಿಲ್ವಾ? ಅದು ಗುಹೇಶ್ವರನಿಗೆ ಗೊತ್ತಿರಲಿಲ್ವಾ? ಕೇದಾರೇಶ್ವರನಿಗೆ ಗೊತ್ತಿರಲಿಲ್ವಾ? ಅದಕ್ಕೆ ಅವ್ರಿಗೆ ನೋವು ತಾಪ ಬಹಳ ಆಯಿತು. ಅದಕ್ಕೆ ರಾಜ್ಯ ಬೇಡ, ಗುಹೇಶ್ವರನ್ನ ನಾನು ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕಂತೇಳಿ ಅವರು ವೈರಾಗ್ಯ ಬಂದು ಹೊರಟೋದು. ಸೊ ಇಂತಪ್ಪ ತಾಯಿ ತಂದೆಯರ ಕೂಡಿ ಮುನಿದು ಹೋಗಿ ಗುಹೇಶ್ವರ ಅಲ್ಲಯ್ಯನ ಮರೆ ಹೊಕ್ಕೆ. ಇನ್ನು ಮರಳಿ ಬಂದು ಆ ಕಾಲಂದುಗೇನು ಹುಟ್ಟೆನಾದರೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ. ನಾನು ಏನು ನನ್ನ ತಂದೆ ತಾಯಿಂದರು ಮಗುವಾಗಿದ್ದಾಗ ಕಾಲ್ಗೆಜ್ಜೆ, ಸೊಂಟಕ್ಕೆ, ಕೊರಳಿಗೆ ಮತ್ತು ಕಿವಿಗೆ ಹಿಂಗೆಲ್ಲ ಏನೇನೋ ಧರಿಸಿದ್ರಲ್ಲ, ಮತ್ತು ನಾನು ಬರೋದಿಲ್ಲ, ನನಗಿಂಥವು ಈ ಲೌಕಿಕ, ಈ ರಾಜ್ಯ, ಇಲ್ಲಿ ಕಾಲಂದಿಗೆ ಅಂದರೆ ಬೇರೆ ಏನೂ ಇಲ್ಲ, ರಾಜ್ಯ ಪದವಿ, ಯುವರಾಜ ಪದವಿ, ಪಟ್ಟ ಪದವಿ, ಈ ಮರಳಿ ನಾನು ಈ ರಾಜ್ಯಕ್ಕೆ ಮತ್ತೆ ಬರೋದಿಲ್ಲ ಎನ್ನುವ ವಿಚಾರವನ್ನು ಈ ವಚನದಲ್ಲಿ ಅಭಿವ್ಯಕ್ತಿ ಮಾಡಿದ್ದಾರೆ. ಇದು ವಾಚ್ಯಾರ್ಥ. ಹಾಗಾದರೆ ಈ ವಚನದಲ್ಲಿರ್ತಕ್ಕಂಥ ಲಕ್ಷಾರ್ಥ ಏನು, ಬೆಡಗೇನು, ಅದನ್ನು ಈಗ ತಿಳ್ಕೊಳ್ಳೋಣ. ಅದು ಮಹತ್ವ, ಇದು ಮಹತ್ವವೇ. ಯಾಕೆ, ಅಲ್ಲಮ ಪ್ರಭುದೇವರ ಬಾಲ್ಯ ಜೀವನ, ಯೌವನ ಜೀವನ, ಲೌಕಿಕ ಜೀವನವನ್ನೆಲ್ಲ ಇಲ್ಲಿ ಹೇಳ್ತಾ ಇದೆ ಇದು. ಇನ್ನು ಮುಂದೆ ಈ ವಚನ ಏನಿದೆಯಲ್ಲ, ಅವರ ಮುಂದಿನ ಬದುಕನ್ನು ಏನು ಮುಂದೆ ವೈರಾಗ್ಯ ಬಂದು ಸಾಕ್ಷಾತ್ಕಾರ ಮಾಡಿಕೊಂಡು ಜ್ಞಾನೋದಯವಾಯ್ತಲ್ಲ, ಆಗ ಅವರೇನು ಪಡ್ಕೊಂಡ್ರು,
ಅದನ್ನು ನಾವು ತಿಳ್ಕೊಳ್ಳೋಣ. ಅದನ್ನು ಇಲ್ಲಿ ವಿವರಿಸಿದ್ದಾರೆ ಬೆಡಗಿನಲ್ಲಿ. ಏನದು? ಮತ್ತೊಮ್ಮೆ ಇಡೀ ವಚನವನ್ನು ಆರಂಭದಿಂದ ನೋಡೋಣ. ಗಂಗೆಯ ತಡಿಯಲ್ಲಿ ಒಂದು ಐವಾಗಿಲ ಪಟ್ಟಣ, ಕಾಲುವಳ್ಳಿಯಲ್ಲಿ ಹುಟ್ಟಿ ಬೆಳೆದೆ ನಾನು. ಗಂಗೆಯ ತಡಿಯಲ್ಲಿ ಒಂದು ಐವಾಗಿಲ ಪಟ್ಟಣ. 5 ಬಾಗಿಲು ಯಾವುದ್ರಿ? ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ. ಇವೇ 5 ಬಾಗಿಲು. ಪಂಚ ಜ್ಞಾನೇಂದ್ರಿಯಗಳೇ 5 ಬಾಗಿಲು. ಗಂಗೆಯ ತಡಿ ಅಂದ್ರೇನು? ದಡ ಯಾವುದು? ಈ ಶರೀರ. ಗಂಗೆ ಯಾವುದು? ನಮ್ಮ ಮನಸ್ಸು. ಸೊ ಗಂಗೆಯ ತಡಿಯಲ್ಲಿ ಒಂದು ಐವಾಗಿಲ ಪಟ್ಟಣ, ಈ ಶರೀರವೇ ಒಂದು ಪಟ್ಟಣ. ಕಾಲುವಳ್ಳಿಯಲ್ಲಿ ಹುಟ್ಟಿ ಬೆಳೆದೆ ನಾನು. ನಾ ಎಲ್ಲಿ ಹುಟ್ಟಿದೆ? ಮೆದುಳು, ಈ ಹೃದಯ, ಇದೇ ಇಡೀ ದೇಹವೇ ಒಂದು ನಗರ. ಇಲ್ಲಿ ಪಂಚೇಂದ್ರಿಯಗಳೇ 5 ಬಾಗಿಲು. ನಮ್ಮ ಮನಸ್ಸೇ ಗಂಗೆ. ಇಲ್ಲಿ ಕಾಲುವಳ್ಳಿ ಯಾವುದೋ? ನಮ್ಮ ಹೃದಯ. ಇಲ್ಲಿ ಹುಟ್ಟಿ ಬೆಳೆದೆ ನಾನು. ಈ ಹೃದಯ ಮಿಡಿತದೆ, ಮನಸ್ಸು. ಇಲ್ಲಿ ಹೃದಯ, ಮನಸ್ಸು, ಇಂದ್ರಿಯ ಇವೆಲ್ಲ ಒಂದು ಪಟ್ಟಣ, ಒಂದು ಹಳ್ಳಿ. ಇಡೀ ದೇಹ ಒಂದು ಪಟ್ಟಣ, ಇದು ಒಂದು ಪುಟ್ಟ ಹಳ್ಳಿ. ಅಲ್ಲಿ ನಾನು ಹುಟ್ಟಿ ಬೆಳೆದೆ. ಇದು ಲಕ್ಷ್ಯಾರ್ಥ. ಮುಂದಿನ ವಾಕ್ಯ ಕೋಣ. ತೊರುವಕ್ಕಳ ಕೂಡಿ ನೀರಾಟ ಹೊಕ್ಕು, ಹುಟ್ಟುದ ಓಗಾಡಿಹನೆಂದು ಬಾಯ ಕುಟ್ಟಿ, ಬ್ರಹ್ಮಪಾಸವೆಂಬ ಕಿರುಗೆಯನ್ನು ಒಗೆದುಕೊಂಡಳು ನಮ್ಮವ್ವೆ. ಈಗ ತರುವಕ್ಕಳ ಕೂಡಿ ನೀರಾಟವು ಹೊಕ್ಕು. ತರುವಕ್ಕಳು ಅಂದ್ರೇನು? ಅಷ್ಟಮದ, ಸಪ್ತವ್ಯಸನ, ಷಡೂರ್ಮಿಗಳು, ಪಂಚವಿಷಗಳು. ಇವು ದನಕಾಯಿ ಮಕ್ಕಳು ಅಲ್ವೇ? ಎಷ್ಟು ಚೆನ್ನಾಗಿ ಲಕ್ಷಾರ್ಥವನ್ನು ವಾಚ್ಯಾರ್ಥದಿಂದ ಬೆಡಗಿನಲ್ಲಿ ತಿಳಿಸ್ತಾರೆ ನೋಡ್ರಿ. ಇವೆಲ್ಲ ದನಕಾಯಿ ಹುಡುಗರು. ಇವು ಯಾವ? ಅರಿಷಡ್ ವರ್ಗ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಮತ್ತು ದನಕಾಯಿ ಹುಡುಗರಲ್ಲಿ ಇದೇ ತಾನೇ ಭಾಷೆ ಬರೋದು. ಕಾಮ, ಕ್ರೋಧ ಇದೆಯಲ್ಲ ಲೌಕಿಕರ ಬಾಯಲ್ಲಿ. ಮತ್ತು ಸಪ್ತ ವ್ಯಸನ, ಅದು ಬೇಕು ಇದು ಬೇಕು, ಆ ವ್ಯಸನ ಈ ವ್ಯಸನ ಇವೇ ತಾನೆ. ಮತ್ತು ಅಷ್ಟಮದ, ದುರಹಂಕಾರ, ಧನಮದ, ರೂಪಮದ, ಯೌವನಮದ ಇವೆಲ್ಲ. ಸೊ ಇವೆಲ್ಲ ಏನದಲ್ಲ, ಇವೆಲ್ಲ ದನಕಾಯಿ ಮಕ್ಕಳಿವು. ಪಂಚ ವಿಷಯಗಳು, ಅಷ್ಟಮದಗಳು, ಸಪ್ತ ವ್ಯಸನಗಳು, ಷಡೂರ್ಮಿಗಳು ಇವ್ಯಾವಪ್ಪ? ಇವು ದನಕಾಯಿ ಹುಡುಗರು ಇವೆಲ್ಲ. ಸೊ ಇವ್ರ ಜೊತೆ ನಾ ಆಟ ಆಡಿದೆ, ಹೌದಲ್ವೇ? ಬಾಲ್ಯ ಕಾಲದೊಳಗೆ ನಮಗೆಲ್ಲ ರಾಗದ್ವೇಷ ಬಹಳ ಇರ್ತದೆ. ತಂದೆ ತಾಯಿ ಜೊತೆ ಆಟ ಮಾಡ್ತೀವಿ, ಮಕ್ಕಳ ಜೊತೆ ಆಟ ಮಾಡ್ತೀವಿ. ಹೆಜ್ಜೆ ಹೆಜ್ಜೆಗೂ ನಮ್ಮಲ್ಲಿ ಲೌಕಿಕದೊಳಗೆ, ಬಾಲ್ಯದೊಳಗೆ ನಮ್ಮಲ್ಲಿ ರಾಗದ್ವೇಷಗಳು ಬಹಳ ಇರ್ತವೆ. ಯಾಕೆ? ನಮ್ಮಲ್ಲಿ ಅಜ್ಞಾನ, ವಿದ್ಯೆ ಇರೋದಿಲ್ಲ, ಮಾರ್ಗದರ್ಶನ ಇರೋದಿಲ್ಲ. ಅವಿದ್ಯೆ ಮತ್ತು ಅಜ್ಞಾನಕ್ಕೆ ಕಾರಣವಾಗಿ ನಮ್ಮಲ್ಲಿ ಅರಿಷಡ್ವರ್ಗಗಳು, ರಾಗದ್ವೇಷಗಳು ಹೆಚ್ಚಾಗಿರ್ತವೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ನಾನು ದನಕಾಯಿ ಹುಡುಗರ ಜೊತೆ ಹುಟ್ಟು ಬೆಳೆದೆ. ಇವೇ ದನಕಾಯಿ ಹುಡುಗರು, ಪಂಚೇಂದ್ರಿಯ ಶೆಡು. ಎಷ್ಟು ಚೆನ್ನಾಗಿ ಅಲ್ಲಮ ಪ್ರಭುದೇವರು ಬೆಡಗಿನಲ್ಲಿ ವಿವರಿಸ್ತಾ ಇದ್ದಾರಲ್ಲ, ಬಹಳ ಸುಂದರ ಇದೆ. ಸೊ ಈ ಮಕ್ಕಳ ಜೊತೆ ಆಟ ಆಡ್ಬೇಕಾದ್ರೆ ಬಾಯ ಕುಟ್ಟಿ ಬ್ರಹ್ಮಪಾಶವೆಂಬ ಕಾಲಂದುಗೆಯನ್ನು ಉಗಿದುಕೊಂಡಳು ನಮ್ಮವ್ವೆ. ಹಿಂಗೆಲ್ಲ ಆಟ ಆಡ್ತಾ ಇರಬೇಕಾದ್ರೆ ಯಾರಪ್ಪ? ಬಾಯ ಕುಟ್ಟಿ, ಬಾಯಿ ಮೇಲೆ ಬಡ್ದು. ನಮ್ಮವ್ವ ಯಾರು? ಗುರು. ಗುರು ಏನು ಮಾಡ್ತಾನೆ? ಗುರುನೇ ಇಲ್ಲಿ ತಾಯಿ. ಗುರು ಏನು ಮಾಡ್ತಾನೆ? ಬಾಯಿ ಮೇಲೆ ಬಡಿತಾನೆ. ಬಾ ಈ ಅರಿಷಡ್ ವರ್ಗ, ಪಂಚವಿಷಯ, ಸಪ್ತವ್ಯಸನ, ಅಷ್ಟಮದ, ಷಡೂರ್ಮಿಗಳು ಇವ್ರ ಜೊತೆ ಆಟ ಆಡ್ತೀಯ ನೀನು? ಗುರುವಿನ ಪುತ್ರ, ಗುರುವಿನ ಶಿಷ್ಯ, ನೀನು ರಾಜನ ಮಗ, ಹೆಂಗಿರ್ಬೇಕು, ನಿನ್ನಲ್ಲಿ ಎಂತೆಂಥ ಸದ್ಗುಣಗಿರ್ಬೇಕು ಅಂತೇಳಿ ಏನು ಮಾಡ್ತಾನೆ ಅವನು? ಬಾಯಿ ಮೇಲೆ ಬಡಿತಾನೆ. ಬಾಯಿ ಮೇಲೆ ಬಡಿದು ಎಳ್ಕೊಂಡು ಹೋಗ್ತಾನೆ. ಮತ್ತು ಕಾಲಂದಿಗೆ ಅಂತಂದ್ರೆ ಏನು? ಇವೆಲ್ಲ ವಿಷಯಾದಿಗಳು. ಕಾಲಂದಿಗೆ ಅಂದರೆ ಗೆಜ್ಜೆ. ನಡೆದ್ರೆ ಕಾಲ ಗೆಜ್ಜೆ ಸೌಂಡ್ ಬರ್ತದಲ್ವ. ಸೊ ಲೌಕಿಕ ಯಾವಾಗಲೂ ಯಾವ ಸದ್ದು ಮಾಡ್ತಾ ಇರ್ತದೆ. ಅದು ಬೇಕು, ಇದು ಬೇಕು, ನಾನು ಅವರು ಸಮರು ನನಗೆ, ಹೀಗೆ. ಸೊ ಅದಕ್ಕೆ ಗುರು ಏನು ಮಾಡ್ತಾನೆ? ಇವನ್ನೆಲ್ಲ ಕಿತ್ಕೋತಾನೆ. ಇಂಥ ಲೌಕಿಕ ನಡವಳಿಕೆಗಳನ್ನೆಲ್ಲ ಬಿಸಾಡ್ತಾನೆ. ಯಾವಾಗ ಬಿಸಾಡ್ತಾನೆ ಮುಂದೇನಾಗ್ತದೆ? ಎಂತಪ್ಪ ತಾಯಿ ತಂದೆಯರ ಕೂಡೆ ಮುನಿದು ಹೋಗಿ ಗುಹೇಶ್ವರನಲ್ಲಯ್ಯನ ಮೊರೆ ಹೊಕ್ಕೆ. ತಾಯಿ ತಂದೆ ಏನು ಮಾಡ್ತಾನೆ? ಗುರು ಏನು ಮಾಡ್ತಾನೆ? ಹಿಂಗೆಲ್ಲ ಬಾಯಿ ಬಡಿತಾನೆ. ಗುರುನೇ ತಂದೆ, ಗುರುವೇ ತಾಯಿ. ಈ ತಂದೆ ತಾಯಿ ಜೊತೆ ಮುನಿಸ್ಕೊಂಡು ಎಲ್ಲಿಗೋದಪ್ಪ ಎಂಬುದಾಗಿ ಹೇಳಿದರೆ ಗುಹೇಶ್ವರನಲ್ಲಯ್ಯನಿಗೆ ಮೊರೆ ಹೊಕ್ಕೆ. ಗುಹೇಶ್ವರ ಗುರು ಏನು ಮಾಡ್ತಾನೆ? ಕರ್ಕೊಂಡು ಹೋಗ್ತಾನೆ ಜ್ಞಾನದ ಮಾರ್ಗದೊಳಗೆ.
ನಿನ್ನ ಗುರಿ ಪರಮಾತ್ಮ ಪರಮೇಶ್ವರ. ಅನುಭವ ಮಾರ್ಗದಲ್ಲಿ ನೀನು ಹೋಗಬೇಕು. ಗುರು ಏನು ಮಾಡ್ತಾನೆ? ದೀಕ್ಷೆಯನ್ನು ಕೊಡ್ತಾನೆ, ಆ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ಗುರು ಯಾರು? ಜ್ಞಾನಗುರು. ಒಂದು ಲೌಕಿಕದಲ್ಲಿ ಕೋಡಿ ಮಠದ ಗುರುಗಳು ಸೋಮೇಶ್ವರ ಪಂಡಿತ ದೇವರು, ಇನ್ನೊಂದು ಜ್ಞಾನಗುರು. ನಮ್ಮಲ್ಲಿ ಇರತಕ್ಕಂಥ ಜ್ಞಾನ ಏನಿದೆಯಲ್ಲ, ನಮಗೆ ಜ್ಞಾನೋದಯ ಆದಮೇಲೆ ಇಂಥ ಲೌಕಿಕದ ಕಡೆಗೆ ನಾವು ಹೋಗೋದಿಲ್ಲ. ಲೌಕಿಕದಿಂದ ನಾವು ದೂರ ಆಗಿಬಿಡ್ತೀವಿ. ಎಲ್ಲಿವರೆಗೆ ನಮಗೆ ಅಜ್ಞಾನ ಅಂತ ಗೊತ್ತಿರೋದಿಲ್ಲ ಅಲ್ಲಿವರೆಗೆ ಅಜ್ಞಾನದಲ್ಲಿ ವಿಷಯದಲ್ಲಿ ಇರ್ತೀವಿ. ಯಾವಾಗ ನಮಗೆ ಜ್ಞಾನ ಉಂಟಾಗ್ತದ ಆಗ ನಾವು ವಿಷಯದಿಂದ ದೂರ ಆಗ್ತೀವಿ. ಅದನ್ನು ಇಲ್ಲಿ ಅಲ್ಲಮ ಪ್ರಭುದೇವರು ವಿವರಿಸಿ ಹೇಳ್ತಾ ಇದ್ದಾರೆ. ಇನ್ನು ಮರಳಿ ಬಾರೆನೋ, ಮರಳಿ ಬಂದು ಆ ಕಾಲೊಂದಿಗೆ ನುಟ್ಟೆನಾದಡೆ ಗುಹೇಶ್ವರ ನಿಮ್ಮಾಣೆ. ಸೊ ಈಗ ಯಾವಾಗ ನನ್ನ ಕರಸ್ಥಲಕ್ಕೆ ಗುರು ಲಿಂಗ ದೀಕ್ಷೆಯನ್ನು ಕೊಟ್ಟು ಇಷ್ಟಲಿಂಗವನ್ನು ಬಿಜಯಿಂಗೈಸಿ ಕೊಟ್ಟ ಜ್ಞಾನಗುರು ನನಗೆ ನಿನ್ನ ಮಾರ್ಗ ಇದು ಅಂತ ತಿಳಿಸಿದ ಮೇಲೆ ಮತ್ತೆ ನಾನು ಯಾಕೆ ಲೌಕಿಕಕ್ಕೆ ಹೋಗಲಿ? ಮತ್ತು ನಾನು ಕಾಲಂದಿಗೆ ಅವು ಇವು ಒಡವೆ ರಾಜ್ಯ, ಇಲ್ಲಿ ಕಾಲಂದಿಗೆ ಅಂದರೆ ಪಟ್ಟ ಯುವರಾಜ ಪದವಿ, ಕಿರುಗೆ ಕಾಲಂದಿಗೆ ಅಂದರೆ ಏನಪ್ಪ ಅಂತ ಹೇಳಿದರೆ ನಾನು ಮತ್ತೆ ನನ್ನ ಸಾಮ್ರಾಜ್ಯಕ್ಕೆ ರಾಜನಾಗಿ ಆಳ್ವಿಕೆ ಮಾಡೋಕ್ಕೆ ಬರಲ್ಲ, ನನಗೆ ಬೇಡ. ನನಗೆ ಯಾವ ಯುವರಾಜ ಪದವಿ ಯಾವುದು ಬೇಡ ನನಗೆ. ಇಲ್ಲಿ ಕಿರುಗೆ ಕಾಲಂದಿಗೆ ಗೆಜ್ಜೆ ಅಂತ ಹೇಳಿದರೆ ಇವೆಲ್ಲ ಏನು? ರಾಜ ಅಂದರೆ ಆಡಂಬರ ವೈಭೋಗ, ಇಡೀ ರಾಜ್ಯದಲ್ಲಿ ಮೆರಿತಕ್ಕಂಥವನು. ಇಂಥ ವೈಭೋಗ ಲೌಕಿಕ ನಾನು ಮಾತು ಈ ಕಡೆಗೆ ಬರೋದಿಲ್ಲ. ಹೀಗೆ ಅಲ್ಲಮ ಪ್ರಭುದೇವರು ಇಡೀ ವಚನದೊಳಗೆ ಜ್ಞಾನೋದಯ ಆದಮೇಲೆ ಎಲ್ಲಿ ಹೋಗ್ತಾನೆ? ಅಂತರ್ಮುಖಿ ಆಗ್ತಾನೆ. ಲೌಕಿಕದಿಂದ ಬಹಿರ್ಮುಖದಿಂದ ಅಂತರ್ಮುಖಿ ಆಗ್ತಾನೆ. ಅಂತರ್ಮುಖವಾಗ್ತಕ್ಕಂಥ ವಿಚಾರವನ್ನು ಅಲ್ಲಮ ಪ್ರಭುದೇವರು ವಚನದೊಳಗೆ ಮುಕ್ತಾಯ ಮಾಡ್ತಾರೆ. ಹೀಗೆ ಇಡೀ ವಚನ ಒಂದು ರೀತಿಯಲ್ಲಿ ವಾಚ್ಯಾರ್ಥದಲ್ಲಿ ಅಲ್ಲಮ ಪ್ರಭುದೇವರ ಲೌಕಿಕ ಜೀವನವನ್ನು ಹೇಳ್ತದೆ. ಇನ್ನಿಡಿದು ಉಳಿದ ಅರ್ಧ ವಚನ ಅವರು ಪರಿವರ್ತನೆಯಾಗಿ ಜ್ಞಾನ ಮಾರ್ಗದಲ್ಲಿ ಹೊರಟು ಜ್ಞಾನ ದೀಕ್ಷೆಯನ್ನು ಪಡೆದುಕೊಂಡು ಅನುಭವ ಮಾರ್ಗದಲ್ಲಿ ಹೋದಂಥ ಪರಿಯನ್ನು ಹೇಳ್ತದೆ. ಇಡೀ ವಚನ ಲೌಕಿಕ ಅಲೌಕಿಕ ಎರಡನ್ನು ವಿವರಿಸ್ತಾ ಇದೆ. ಹೀಗೆ ಅಲ್ಲಮ ಪ್ರಭುದವರು ಇಂತಹ ಅನೇಕ ವಚನಗಳಲ್ಲಿ ತಮ್ಮ ಆತ್ಮಕಥೆಯನ್ನು ಇಲ್ಲಿ ಹಿಡಿದಿಟ್ಟಿದ್ದಾರೆ. ವಿಜಯ TV 12 ಅಲ್ಲಮ ಪ್ರಭುದೇವರ ವಚನ ವ್ಯಾಖ್ಯಾನ 478.